ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ಸಂವತ್ಸರ, ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಒಳ್ಳೆತನ ಉಂಟು ಮಾಡಲಿ. ನಾವೀಗಾಗಲೇ ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲವನ್ನು, ಈ ಯುಗಾದಿ ಫಲವನ್ನು ನೋಡ್ತಾ ಇದ್ದೀವಿ. ಈಗ ನಾವು ನೋಡಬೇಕಾಗಿರೋದು ಧನಸ್ಸು ಮತ್ತು ಮಕರ ರಾಶಿ. ಮೊದಲಿಗೆ ಈಗ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ಯುಗಾದಿ ಫಲ ಅಂತ ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಬನ್ನಿ. ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂದರೆ ಖಂಡಿತವಾಗಿ ಶುಭಾಶುಭ ಫಲಗಳ ಮಿಶ್ರಣ ಅಂತಲೇ ಹೇಳಬಹುದು. ಬೇವು ಬೆಲ್ಲದ ರೀತಿಯೇ ನಿಮಗೂ ಕೂಡ. ಒಂದೇನೆಂದರೆ ನಿಮಗೆ ಆದಾಯದಲ್ಲಿ ತುಂಬಾ ಚೆನ್ನಾಗಿದೆ. ಆದಾಯ ಹೆಚ್ಚಳ ಇದ್ದರೂ ಸಹ ಖರ್ಚು ವೆಚ್ಚಗಳ ಮೇಲೆ ನಿಗಾ ಇಡ್ತಕ್ಕಂತಹ ಅವಶ್ಯಕತೆ ಕೂಡ ಇದೆ. ಇಲ್ಲಾಂದರೆ ನಿಮಗೆ ಹಣ ಉಳಿಸಲಿಕ್ಕೆ ಕಷ್ಟ ಆಗಿಬಿಡತ್ತೆ, ಅರ್ಥ ಆಯ್ತಾ? ಹೀಗಾಗಿ ಅನಗತ್ಯ ಖರ್ಚು ನಮಗೆ ದಿನನಿತ್ಯದ ಖರ್ಚುಗಳು ಇದ್ದೇ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ, ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ಅನಗತ್ಯ ಖರ್ಚುಗಳೇನಿದೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ನಿಮಗೆ ಏನಂದರೆ ಈ ಒಂದು ವರ್ಷಾರಂಭದಲ್ಲಿ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಒಂದು ಏನು ಹೇಳ್ತಾರೆ, ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ಅಥವಾ ಗೃಹ ಪ್ರವೇಶ ಇರ್ಬೋದು, ಮುಂಜಿ ಇರ್ಬೋದು, ಮದುವೆ ಇರ್ಬೋದು. ಯಾಕೆಂದರೆ ಯಾರಿಗೆಲ್ಲ ಅವಿವಾಹಿತರಿದ್ದೀರಾ ಅವರೆಲ್ಲರಿಗೂ ಕೂಡ ಉದ್ಯೋಗ ಕಂಕಣ ಬಲ ಕೂಡಿ ಬರ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಖಂಡಿತ ಆಗುತ್ತೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೀಗಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆದರೆ ಈಗ ಅಶುಭ ಅಂತ ನಾವು ಹೇಳಿದಾಗ ಏನಪ್ಪ ಅಂದರೆ ವಾಹನ ಸಂಚಾರದ ವೇಳೆ ಜಾಗ್ರತೆಯಿಂದ ಇರಬೇಕು. ಅತಿ ವೇಗ ಏನೋ ಹೇಳ್ತೀವಲ್ವ, ಅದು ಒಳ್ಳೆಯದಲ್ಲ. ಹಾಗೆಯೇ ಯಾರಿಗೂ ಒಳ್ಳೆಯದಲ್ಲ. ಯಾಕೆಂದರೆ ನಾವು ಆರಾಮಾಗಿ ಹೋಗ್ತಾ ಇದ್ರೆ ಹಿಂದಿನಿಂದ ಬಂದು ಯಾರಾದರೂ ಗುದ್ಬಿಡ್ಬೋದು. ಹೀಗಾಗಿ ವಾಹನ ಸಂಚಾರದ ವೇಳೆ ನಾವು ಜಾಗ್ರತೆಯಿಂದನೇ ಇರಬೇಕಾಗತ್ತೆ. ಮತ್ತು ಅದು ಯಾಕೆಂದರೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗಿಗಳಿಗೆ ಹೇಗಿದೆ ಅಂತ ನೋಡಿದ್ರೆ, ನೀವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ಇಂದ ನಿಮಗೆ ಏನಾದರೂ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು, ಅಪ್ಪ ಸಾಕಪ್ಪ ಇಲ್ಲಿ ಅಂತ. ಆದರೆ ಕೆಲಸ ಮಾಡಲೇಬೇಕು, ಯಾಕೆಂದರೆ ಮನೆ ನಡೆಸಲೇಬೇಕು, ನಮ್ಮ ಜೀವನ ಸಾಗಲೇಬೇಕು ಅಲ್ವಾ. ಹೀಗಾಗಿ ಒಂದು ರೀತಿ ಉಗುಳೋ ಹಾಗಿಲ್ಲ, ನುಂಗೋ ಹಾಗಿಲ್ಲ, ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು ತುಂಬ ಜನಕ್ಕೆ ಆಗಿಬಿಡತ್ತೆ. ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಇರಲೇಬೇಕಾಗುತ್ತೆ. ನೀವು ಹೆಚ್ಚು ಮಾತಾಡೋದು ಅಥವಾ ದುಡುಕಿ ಮಾತನಾಡೋದು ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಯಾರ ಹತ್ರನೇ ಆಗಲಿ, ಅವರು ಎಷ್ಟೇ ನಿಮ್ಮ ಜೊತೆ ಒಂದು ರೀತಿ ಅನಾದರಣೆಯಿಂದ ಅಥವಾ ಒಂಥರ ಕೀಳಾಗಿ ಅಥವಾ ಏನೋ ನಿಕೃಷ್ಟವಾಗಿ ನೋಡ್ತಾರೆ ಅಂತ ಅನಿಸಿದ್ರೂ ಸಹ, ನಾವು ನಮ್ಮ ಕೆಲಸವನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅಲ್ವಾ, ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತಿಸಿ, ದುಡುಕಿ ಮಾತನಾಡ್ಬಿಡ್ಬೇಡಿ ಯಾರೇ ಆಗಲಿ, ಆಯಿತಾ? ಆವಾಗ ಯಾಕೆಂದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎಚ್ಚರವಾಗಿರಿ. ಇನ್ನು ಪತಿ ಪತ್ನಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಆದರೆ ಹಿರಿಯರ ಆರೋಗ್ಯದ ಕಡೆ, ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ, ಅಪ್ಪ ಅಮ್ಮ, ಅತ್ತೆ ಮಾವ ಯಾರಾದರೂ ಇದ್ದರೆ ಅವರ ಆರೋಗ್ಯದಲ್ಲಿ ನೀವು ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಮತ್ತು ಇನ್ನೇನೆಂದರೆ ನಿಮಗೇನಾದರೂ ಆಸ್ತಿ ಇಂಥದ್ದೆಲ್ಲ ಭೂಮಿ ಕಾಣಿ ಮನೆ ಆ ಥರದ್ದೇನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಪಾಲಿನ ವಿಷಯ, ಭಾಗದ ವಿಚಾರ ಏನಾದರೂ ಬಂದರೆ ಆಗಲೂ ಕೂಡ ಜಾಗ್ರತೆಯಿಂದ ಇರಿ. ಸ್ವಲ್ಪ ನಿಮ್ಮನ್ನು ಯಾಮಾರಿಸಿ ಏನಾದರೂ ತಗೊಳ್ತಕ್ಕಂಥದ್ದು ಅಥವಾ ಆ ಒಂದು ಆಸ್ತಿ ವಿಚಾರವಾಗಿ ಸಹೋದರರ ನಡುವೆ ಇರ್ಬೋದು, ದಾಯಾದಿಗಳ ನಡುವೆ ಇರಬಹುದು, ಮನಸ್ತಾಪಗಳು ಆಗ್ತಕ್ಕಂಥದ್ದು, ಗಲಾಟೆಗಳಾಗ್ತಕ್ಕಂಥದ್ದು ಆಗುತ್ತೆ. ಈ ವಿಚಾರದಲ್ಲಿ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಯಾಕೆಂದರೆ ಕಿತ್ತಾಟಗಳಾಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜೋಪಾನವಾಗಿರಬೇಕು. ಇನ್ನು ರಾಜಕಾರಣಿಗಳಿಗೂ ಅಷ್ಟೇ, ರಾಜಕಾರಣಿಗಳಿದ್ದರೆ, ಧನುಸ್ಸು ರಾಶಿಯ ರಾಜಕಾರಣಿಗಳಿದ್ದಲ್ಲಿ ಅವರು ಕೂಡ ಅಷ್ಟೇ ತಮ್ಮ ಒಂದು ಉನ್ನತಿಯ ಸಲುವಾಗಿ ಬಹಳನೇ ಶ್ರಮ ಪಡ್ತೀರಾ. ಮತ್ತು ಉನ್ನತಿ ಅಥವಾ ಪ್ರಗತಿಯ ಬಗ್ಗೆ ನಿಮಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು ಆಗುತ್ತೆ. ಮತ್ತು ಕೆಲವರಿಗೆ ಸಲ್ಲದ ಆಪಾದನೆಗಳು ಅಥವಾ ಯಾವುದೋ ಒಂದು ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ ಸಿಕ್ಕಾಕೊಳ್ಳೋದು, ಕೋರ್ಟು ಕಚೇರಿ ಅಂಥೇಳಿ ಪರದಾಡೋದು, ಇವೆಲ್ಲವೂ ಕೂಡ ಆಗುತ್ತೆ. ಹೀಗಾಗಿ
ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಇದು ಪರಿಹಾರವಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ನೀವು ನಿಮ್ಮ ಇಷ್ಟ ಗುರುಗಳ ದರ್ಶನವನ್ನು ಪಡ್ಕೊಳ್ತಕ್ಕಂಥದ್ದು ಒಂದಾದರೆ, ಇನ್ನೊಂದು ಈ ಕೋರ್ಟು ಕಚೇರಿಗಳು ತಿರುಗಾಟದಲ್ಲಿ ಆದಷ್ಟು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಆದಷ್ಟು ಬೇಗ ಅದು ಪರಿಹಾರ ಆಗ್ತಕ್ಕಂಥದ್ದು ಆಗಬೇಕು ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಜರಂಗ ಬಾಣ ಅಥವಾ ಹನುಮಾನ್ ಚಾಲೀಸ ಇದನ್ನು ಪ್ರತಿದಿನ ಕೇಳ್ತಾ ಬನ್ನಿ. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ಪ್ರತ್ಯಂಗಿರ, ವಾರಾಹಿ ಇಂತಹ ದೇವತೆಗಳ ದರ್ಶನವನ್ನು ಪಡ್ಕೊಳ್ಳಿ, ವಿಶೇಷ ಪೂಜೆಗಳನ್ನು ಮಾಡಿಸ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದು ಆಗುತ್ತೆ ಧನುಸ್ಸು ರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಆ ಧನುಸ್ಸು ರಾಶಿಯವರು ನಿಮಗೂ ಹೇಳ್ತೀನಿ, ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣ. ಬೇವು ಬೆಲ್ಲ ತಿನ್ನುವಾಗ ಇದನ್ನು ಹೇಳಿಬಿಟ್ಟು ತಿನ್ನಿ, ಸೇವನೆ ಮಾಡಿ, ಬೇವು ಬೆಲ್ಲದ ಸೇವನೆ ಮಾಡಿ, ಆಯಿತಾ? ಓಕೆ, ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಓಕೆ, ಪರವಾಗಿಲ್ಲ. ನೀವು ಅನೇಕ ಒಂದು ಮಾನ ಸಮ್ಮಾನ, ಗೌರವ ಅಥವಾ ಆಸ್ತಿ ಸಂಪಾದನೆ ಇಂಥ ವಿಚಾರಗಳಲ್ಲಿ ಬಹಳನೇ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟನೂ ಪಡ್ತೀರಾ. ಯಾಕೆ ಅಂತಂದರೆ, ಒಂದು ರೀತಿ ಸಾಹಸ ಮನೋಭಾವ ಅಂತಕ್ಕಂಥದ್ದು ನಿಮಗೆ ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮಲ್ಲಿ ಮನೆ ಮಾಡಿಬಿಟ್ಟಿರುತ್ತೆ. ಏನಾದರೂ ಸರಿ ನಾನು ಮಾಡಲೇಬೇಕು ಇದನ್ನು ಅಂತ ಹೊಸ ಒಂದು ಯೋಜನೆಗಳನ್ನು, ಪ್ರಾಜೆಕ್ಟ್ಗಳನ್ನು ಕೈಗೆ ತಗೊಳ್ತೀರಾ, ಆಯಿತಾ? ಆದರೂ ಕೂಡ ಅದರಲ್ಲಿ ಸ್ವಲ್ಪ ಸಾಹಸವನ್ನೇ ಪಡಬೇಕಾಗತ್ತೆ ನೀವು. ಅಷ್ಟು ಸುಲಭವಾಗಿ ಯಾವುದು ಕೂಡ ಆಗೋದಿಲ್ಲ. ಮತ್ತು ನಿಮ್ಮ ಒಂದು ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರರು ಯಾರಿರ್ತಾರೆ ಅವ್ರ ಜೊತೆ ಕಡೆ ಕೂಡ ಕಿತ್ತಾಟ ಆಗ್ತಕ್ಕಂಥದ್ದು, ಅಥವಾ ಆಸ್ತಿ ಪಾಸ್ತಿಗಳಿಗಾಗಿ ಸಹೋದರರ ಜೊತೆ ಕಿತ್ತಾಟ ಇವುಗಳು ಆಗ್ತಕ್ಕಂಥದ್ದಾಗತ್ತೆ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಹಿನ್ನಡೆ ನಿಮಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆರಂಭದಿಂದನೇ ನೀವು ಅದ್ರ ಬಗ್ಗೆ ಕೇರ್ ತೊಗೊಳ್ಳೋದು ಒಳ್ಳೆಯದು. ಒಂದು ವೇಳೆ ನಿಮ್ಮ ಕೈಲಿ ಅದನ್ನು ಆಗಲಿಲ್ಲ ಅಂದರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಇನ್ಯಾರ ಮೂಲಕ ನೀವು ಅದನ್ನು ಮುನ್ನಡೆಸ್ತಕ್ಕಂಥದ್ದು ಅಥವಾ ಸಹಕಾರ ತಗೊಳ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಅರ್ಥ ಆಯಿತಾ? ಹಾಗೆ ಮಾಡ್ಕೊಳ್ಳಿ, ಲಾಭ ಕಡಿಮೆ ಇರುತ್ತೆ. ಹೀಗಾಗಿ ಜೋಪಾನ. ಮತ್ತು ಯಾರೆಲ್ಲ ಅವಿವಾಹಿತರಿದ್ದೀರಾ ಅವ್ರಿಗೆ ಖಂಡಿತ ಜೂನು, ಜುಲೈ, ಆಗಸ್ಟು, ಅಕ್ಟೋಬರ್ವರೆಗೂ ನಿಮಗೆ ತುಂಬಾ ಚೆನ್ನಾಗಿದೆ. ವಿವಾಹ ಯೋಗ ಇದೆ, ಕಂಕಣ ಬಲ ಕೂಡಿ ಬರುತ್ತೆ. ಪ್ರಯತ್ನವನ್ನು ಪಡಿ, ಸುಮ್ಮನೆ ಕೂತ್ಕೊಳ್ಬೇಡಿ. ಹಾಗೆಯೇ ಮಕರ ರಾಶಿಯವರು ಕೌಟುಂಬಿಕವಾಗಿ ಸಂಗಾತಿಯ ಸಹಕಾರ ಇದೆ. ಮತ್ತು ನಿಮಗೆ ಇದರಿಂದ ಸಂತೋಷ ಇದೆ ಅಂತ ಹೇಳಿದ್ರೂ ಕೂಡ ಆಗಾಗ್ಗೆ ಕಲಹಗಳು ಕೂಡ ಇದೆ. ನೋಡಿ, ಇದೇ ಶುಭಾಶುಭಗಳ ಮಿಶ್ರಣ ಅಂತ ಹೇಳಿದ್ರು. ಹಾಗಾಗಿ ಸಂಗಾತಿಯೊಡನೆ ನವೆಂಬರ್ ತನಕನೂ ಸ್ವಲ್ಪ ಕಷ್ಟವೇ. ಆಮೇಲೆ ಒಂಚೂರು ಹೊಂದ್ಕೊಂಡು ಹೋಗಲಿಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರಾ. ಆ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣ್ತೀರಾ ಅಂತ ನಾವು ಹೇಳ್ಬೋದು. ಇನ್ನು ಇದಕ್ಕೋಸ್ಕರ ನೀವು ಏನು ಮಾಡಿದರೆ, ಪ್ರತಿದಿನ ಏಕಾತ್ಮಕ ಸ್ತೋತ್ರ ಅಥವಾ ಮನ್ಯು ಸೂಕ್ತವನ್ನು ಕೇಳ್ತಾ ಬನ್ನಿ. ಇದರಿಂದ ಮನೆಯಲ್ಲಿ ಕಲಹಗಳಿರ್ಬೋದು ಅಥವಾ ಸಾಮರಸ್ಯದ ಕೊರತೆ ಏನಿದೆ ಇವೆಲ್ಲವೂ ನೀಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಅಷ್ಟೇ ಬೇವು ಬೆಲ್ಲವನ್ನು ಸೇವನೆ ಮಾಡುವಾಗ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಇದನ್ನು ಹೇಳ್ಕೊಂಡು ಬೇವು ಬೆಲ್ಲವನ್ನು ಸೇವನೆ ಮಾಡಿ. ಹಾಗೆಯೇ ನಿಮಗೆ ಜೀವನದಲ್ಲಿ ಬೇವಿಗಿಂತ ಬೆಲ್ಲವೇ ಜಾಸ್ತಿ ಇರಲಿ ಅಂತ ಹೇಳ್ತಾ, ಈ ಒಂದು ಪರಾಭವ ನಾಮ ಸಂವತ್ಸರ ನಿಮಗೆ ಒಳಿತನ ಉಂಟು ಮಾಡಲಿ, ಆಯಿತಾ? ನೀವು ಅಂದ್ಕೊಂಡಂತಹ ಯೋಜನೆಗಳೆಲ್ಲವನ್ನೂ ಕೂಡ ಭಗವಂತನ ಪ್ರೇರಣೆಯಿಂದ ನೀವು ಮುನ್ನಡೆಸುವಂತಾಗಲಿ. ನಿಮ್ಮಲ್ಲಿ ಆತ್ಮವಿಶ್ವಾಸ, ಚೈತನ್ಯ ಎಲ್ಲವೂ ಕೂಡ ಹೆಚ್ಚಳವಾಗಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನುಸ್ಸು ಮತ್ತು ಮಕರ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.